ಒಂದು ಅತ್ಯಾಧುನಿಕ ವಿಧಾನವನ್ನು ಡಾಕ್ಟರ್ ನವೀನ್ ಚಂದ್ರಶೇಖರ್ ಅವರು ಮಾಡಿದ್ದಾರೆ. ಥ್ಯಾಂಕ್ ಯು. ಆ ಅತ್ಯಾಧುನಿಕ ವಿಧಾನವನ್ನು ಮೀಡಿಯಾ ಥ್ರೂ ಟು ಮೇಕ್ ದ ಅವೇರ್ನೆಸ್ ಎಂಟೈರ್ ಕಮ್ಯುನಿಟಿ ಮತ್ತು ಪಬ್ಲಿಕ್ಕಿಗೆ ಒಂದು ಈ ವಿಷಯವನ್ನು ತಿಳಿಸ್ಕೊಡೋದಕ್ಕೆ ನೀವು ಎಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತಿನ ಈ ಬೆಂಗಳೂರಿನಲ್ಲಿ ಈ ಅತ್ಯಾಧುನಿಕ ಏನು ವಿಧಾನ ಮಾಡಿದ್ದೇವಲ್ಲ ತುಂಬ ಸಂತೋಷವಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಡಾಕ್ಟರ್ ನವೀನ್ ಪುಟಿಂಗ್ ಎಫರ್ಟ್ಸ್ ಆ್ಯಂಡ್ ಮೇಕಿಂಗ್ ಎ ಪೇಷಂಟ್ ಸಕ್ಸಸ್ಫುಲಿ. ಇದು ಒಂದು ಮಿನಿಮಲ್ ಇನ್ವೇಸಿವ್ ನಿಡಲ್, ಸಿಂಪಲ್ ನಿಡಲಿಂದ ಈ ಪ್ರೊಸೀಜರ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಐ ಥಿಂಕ್ ಸೊ ಒನ್ ಆಫ್ ದ ಕೈಂಡ್ ವಿಚ್ ಈಸ್ ವೆರಿ ರೇರ್ ಪ್ರೊಸೀಜರ್, ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿದೆ. No, I think so. I will hand over to the Dr. Naveen to take it forward. ಮಾಡುವ ಪ್ರೊಸೀಜರ್ ಬಗ್ಗೆ ಮತ್ತು ವಿಧಾನ, ಯಾವ ಆರೋಗ್ಯ ಮತ್ತು ಯಾವುದು ಡಿಸೀಸ್ ಇತ್ತು ಅದರ ಬಗ್ಗೆ ಅವರು ಹೇಳ್ಕೊಡ್ತಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಮೀಡಿಯಾ ಪರ್ಸನ್ಸ್. ನಮಸ್ಕಾರ, ಧನ್ಯವಾದಗಳು ನಮಗೆ ಕನ್ಸಿಡರ್ ಮಾಡಿದ್ದಕ್ಕೆ. ಸೊ ಟುಡೇ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಬ್ರಾಂಚ್ ಬಗ್ಗೆ ಒಂದು ಮೆಸೇಜನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತ ಹೇಳಿ. ಸೊ ನೀವು ರೇಡಿಯಾಲಜಿ ಬಗ್ಗೆ ಗೊತ್ತಿರಬೇಕು. ಸೊ ರೂಢಿಯಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ಸು, ಎಕ್ಸ್ರೇಸು, CT ಸ್ಕ್ಯಾನ್, MRI ಎಲ್ಲ ಮಾಡುವಂಥದ್ದು ಅದು ರೇಡಿಯಾಲಜಿಯಲ್ಲಿ ಬರುವುದು. ದಟ್ ಈಸ್ ಮೈ ಬೇಸಿಕ್. ಮೆಜಾರಿಟಿ ಆಫ್ ದ ಕೇಸಸ್, ಮೆಜಾರಿಟಿ ಆಫ್ ದ ಕಂಡೀಷನ್ಸ್ ಅನ್ನು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ ವಿತ್ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್. ಸೊ ಇದಕ್ಕೆ ನಾವು ಕಾಮನ್ ಆಗಿ ನಾನ್ ಸರ್ಜಿಕಲ್ ವೇಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಮುಂಚೆ ಟ್ರೆಡಿಷನಲಿ ಎಲ್ಲದಕ್ಕೂ ಸರ್ಜರಿ ವಾಸ್ ದ ಓನ್ಲಿ ಗೋ ಟು ಅಬೌಟ್ ಫಾರ್ ಮೆನಿ ಆಫ್ ದ ಡಿಸೀಸ್ ಕಂಡೀಷನ್ಸ್. ಸೊ ಇವಾಗ ನಾವು ಇನ್ ದ ಎಂಟೈರ್ ಬಾಡಿ ತುಂಬ ಕಾಯಿಲೆಗಳಿಗೆ, ತುಂಬ ಕಂಡೀಷನ್ಸ್ಗಳಿಗೆ ವಿ ಕ್ಯಾನ್ ಡೂ ಅ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್ ವಿತೌಟ್ ಅ ಸರ್ಜರಿ. So at this point, I would like to context Arjuna in Mahabharata, like how he used to target with his bow and arrow. Similarly, as an intervention radiologist, now we could have a small needle we can target any part of the body which needs a treatment. For example, be it early liver cancer, be it a thyroid nodule, be it a breast cancer, be it kidney. So majorly cancer ಅಂತ ಒಂದು ಇರೋದಕ್ಕೆ ಇನ್ನೊಂದು in these blood vessel problem, ರಕ್ತನಾಳದಲ್ಲಿ ಆಗೋ ತೊಂದರೆಗಳು. ಫಾರ್ ಎಕ್ಸಾಂಪಲ್ ವ್ಯಾರಿಕೋಸ್ ವೇನ್ಸ್ ಆಯಿತು, ಅಥವಾ ಈ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ನಾವು ನೋಡೋದು ತುಂಬ ಕಾಮನ್ ಆಗಿ ಗ್ಯಾಂಗ್ರೀನ್ಸ್ ಎಲ್ಲ ಆಗಿರುತ್ತೆ. ಕಾಲಿಗೆ ಗಾಯ ಆಗಿದೆ, ಅದು ಸರಿ ಹೋಗ್ತಾನೆ ಇಲ್ಲ. ಸೊ ಇನಿಷಿಯಲಿ ದ ಓನ್ಲಿ ಆಪ್ಷನ್ ವಾಸ್ ಟು ಆಂಪ್ಯೂಟೇಷನ್, ಅಂದರೆ ಆ ಭಾಗನ ಕಟ್ ಮಾಡಿ ಇನ್ಫೆಕ್ಷನ್ನ ಕ್ಯೂರ್ ಮಾಡೋಕ್ಕೆ ಆ ಭಾಗನ ತೆಗಿಬೇಕಾಗ್ತಾ ಇತ್ತು. ಬಟ್ ನಾವು ವಿತ್ ಇಂಟರ್ವೆನ್ಷನ್ ರೇಡಿಯಾಲಜಿ ಅದನ್ನು ನಾವು ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಸಿಮಿಲರ್ಲಿ ನಾವು ಹಾರ್ಟ್ಗೆ ಎಲ್ರಿಗೂ ಗೊತ್ತಿರೋಂಥದ್ದು, ಹಾರ್ಟ್ ಅಟ್ಯಾಕ್ ಆದಾಗ ಲಂಗ್ಸ್ ತಗೊಳ್ಳಿ, ಸ್ಪೆಷಲಿ ಸ್ಮೋಕಿಂಗ್ ಪೇಷಂಟ್ಸು, ನಾವು ಏನೇ ಒಂದು ಅಬ್ನಾರ್ಮಲಿಟಿ ಕಾಣಿಸ್ಕೊಂಡ್ರು ಅದನ್ನು ನಾವು ಕ್ಯಾನ್ಸರ್ ಇರೋ ಚಾನ್ಸಸ್ ಜಾಸ್ತಿ ಅಂತ ಹೇಳ್ತೀವಿ. But that is not true with thyroids. Majority of the thyroid nodules or thyroid ಗ್ರಂಥಿಯಲ್ಲಿ ಬರೋ ಈ ಗಡ್ಡೆಗಳು ಕ್ಯಾನ್ಸರ್ ಆಗಿರೋದಿಲ್ಲ. That's a very good thing about thyroid. Close to 97% ಅಂತ ಹೇಳ್ತೀವಿ ನಾವು. ಸೊ 100 ಪೇಷಂಟ್ಸ್ ಅಲ್ಲಿ ನಾವು ಗಂಟೆಗಳು ನೋಡಿದಾಗ 97 ಪೇಷಂಟ್ ಅಲ್ಲಿ ಅದು ಕ್ಯಾನ್ಸರ್ ಆಗಿರೋದಿಲ್ಲ. ಅದು ಒಂದು ಮಾಮೂಲು ಗಡ್ಡೆ, ಅದು ನೀರುಗುಳ್ಳೆ ಆಗಿರ್ಬೋದು, ಬೇರೆ ಯಾವುದೋ ಹಾರ್ಮೋನ್ ರಿಲೇಟೆಡ್ ಗಡ್ಡೆ ಆಗಿರ್ಬೋದು. ಅದನ್ನು ನಾವು ಹಳೆಯ ಕಾಲದಲ್ಲಿ ಅಥವಾ 10 years ಬಿಫೋರ್ ದಿಸ್ ಬರೀ ಸರ್ಜರಿ ಮಾತ್ರ ಆಪ್ಷನ್ ಇತ್ತು. ಸೊ ಸರ್ಜರಿ ಮಾಡಿದಾಗ ಯು ಹ್ಯಾವ್ ಅ ಬಿಗ್ ಸ್ಟಾರ್, ಮತ್ತೆ ಹಾಸ್ಪಿಟಲ್ ಸ್ಟೇ ಜಾಸ್ತಿ ಆಗೋದು, ಆಮೇಲೆ ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಇರುತ್ತೆ, ವೆಂಟಿಲೇಟರ್ ಸಪೋರ್ಟ್ ಬೇಕಾಗುತ್ತೆ, ಜನರಲ್ ಅನಸ್ತೇಷಿಯಾ ಕೂಡ ಬೇಕಾಗುತ್ತೆ. ಬಟ್ ಆನ್ ದ ಸೇಮ್ ಟ್ರೀಟ್ಮೆಂಟ್ ವಿ ಕ್ಯಾನ್ ಡೂ ವಿತೌಟ್ ಅ ಸರ್ಜರಿ. ಹೇಗೆ ಅಂತಂದ್ರೆ ನಾಡ್ಯೂಲನ್ನ ನಾವು ಒಂದು ಸೂಜಿ ಅಥವಾ ಒಂದು ನೀಡಲ್ ಬೇಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆ ನೀಡಲ್ ಅನ್ನು ನಾವು ಅಲ್ಟ್ರಾಸೌಂಡ್ ಮೂಲಕ ನೋಡಿಕೊಂಡು ಅದನ್ನ ಟಾರ್ಗೆಟ್ ಮಾಡಿ ಅಲ್ಲಿಗೆ ಅದನ್ನ ಕರಗಿಸಕ್ಕೆ ವಿ ಡೆಲಿವರ್ ಹೀಟ್. ಸೊ ಇಟ್ಸ್ ಎ ಹೀಟ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಗಂಟಿಗೆ ನಾವು ಅಬ್ನಾರ್ಮಲ್ ಹೈ ಟೆಂಪರೇಚರ್ ಇಂದ, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಅದನ್ನ ಹೀಟ್ ಕೊಟ್ಟು ಸುಟ್ಟಾಕ್ತೀವಿ ಅಲ್ಲಿಗೆ, ಅದರಿಂದ ಅದು ಕರ್ಕೋಗುತ್ತೆ. ಅಥವಾ ಅದರಲ್ಲಿ ಏನಾದರೂ ನೀರು ತುಂಬಿಕೊಳ್ಳೋ ಸಾಧ್ಯತೆಗಳಿತ್ತು ಅಂದ್ರೆ ಆ ನೀರನ್ನು ನಾವು ಆಸ್ಪಿರೇಟ್ ಮಾಡಿ ಅದನ್ನೆಲ್ಲ ನೀರನ್ನು ತೆಗೆದು, ಸೂಜಿ ಮುಖಾಂತರ ನೀರನ್ನು ತೆಗೆದು ಅದರೊಳಗಡೆ ಒಂದು ಕೆಮಿಕಲ್ ಹಾಕಿ ಅದನ್ನು ಮತ್ತೆ ಬರದೇ ಇರೋಂಗೆ ಮಾಡ್ಬೋದು. ಸೊ ದಿಸ್ ಕ್ಯಾನ್ ಅವಾಯ್ಡ್ ಸರ್ಜರಿ ಇನ್ ಮೆಜಾರಿಟಿ ಆಫ್ ದ ಟೈಮ್ಸ್. ಆ್ಯಂಡ್ ಅಗೇನ್ ಇದು ಏನು ಅಂದರೆ ಇದೆಲ್ಲ ಡೇ ಕೇರ್ ಪ್ರೊಸೀಜರ್ಸ್. ಇದಕ್ಕೆ ಯಾವುದೇ ನಿಮಗೆ ಜನರಲ್ ಅನಸ್ತೇಷಿಯಾ ಬೇಕಾಗೋದಿಲ್ಲ. ಆ್ಯಂಡ್ ಪೇಷಂಟ್ ಕ್ಯಾನ್ ಜಸ್ಟ್ ಕಮ್ ಆನ್ ಸ್ಯಾಟರ್ಡೇ ಆನ್ ದ ವೀಕೆಂಡ್ಸ್ ಪ್ರೊಸೀಜರ್ ಮಾಡಿಕೊಂಡು ಮತ್ತೆ ಸೋಮವಾರ ಕೆಲಸಕ್ಕೆ ಹೋಗ್ಬೋದು.
ಹಾಸ್ಪಿಟಲ್ ಸ್ಟೇ ಜಾಸ್ತಿ ಆಗೋದಿಲ್ಲ, ಬ್ಲೀಡಿಂಗ್ ರಿಸ್ಕ್ ತುಂಬ ಕಮ್ಮಿ, ಆ್ಯಂಡ್ ದೆನ್ ದೇರ್ ಇಸ್ ನೋ ಮೇಜರ್ ಸ್ಕಾರ್ ಆಲ್ಸೋ, ಪರ್ಟಿಕ್ಯುಲರ್ಲಿ ಫಾರ್ ಫೀಮೇಲ್ಸ್ ವೆನ್ ಇಟ್ ಇಸ್ ಅ ಕಾಸ್ಮೆಟಿಕ್ ಕನ್ಸರ್ನ್, ಯಾವುದೇ ಒಂದು ಸರ್ಜಿಕಲ್ ಸ್ಕಾರ್. ಸೊ ಯಾವುದೇ ಒಂದು ಎಕ್ಸ್ಟ್ರಾ ಗಂಟು, ಎಕ್ಸ್ಟ್ರಾ ಅಂದರೆ ನಾಡ್ಯೂಲು ಬಂದಾಗ ಪೇಷಂಟ್ಸ್ಗೆ ಏನು ತೊಂದರೆ ಆಗುತ್ತೆ ಅಂದರೆ ಅವ್ರಿಗೆ ಊಟ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅಂದರೆ ಫೀಲ್ ಲೈಕ್ ಸಮಥಿಂಗ್ ಇಸ್ ಸ್ಟಕ್ ದೇರ್ ಅಂತೇಳಿ, ಅಥವಾ ಪ್ರೆಷರ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಇನ್ನು ಪೇಷಂಟ್ಸ್ ಏನಾಗುತ್ತೆ, ಮಲ್ಕೊಂಡಾಗ ಉಸಿರಾಡೋಕ್ಕೆ ಕಷ್ಟ ಆಗೋದು, ಬಿಕಾಸ್ ಅಗೇನ್ ಇಟ್ ಇಸ್ ವೆರಿ ಕ್ಲೋಸ್ ಟು ದ ಏರ್ವೇ, ನಾವು ಎಲ್ಲಿಂದ ಉಸಿರಾಡ್ತೀವಿ ಅಲ್ಲಿಂದ. ಸೊ ದ್ಯಾಟ್ಸ್ ದ ರೀಸನ್ ದಿಸ್ ಕ್ಯಾನ್ ಕಾಸ್ ಪ್ರೆಷರ್ ಎಫೆಕ್ಟ್ಸ್. ಸೊ ಬರ್ತಿರೋ ಗಂಟು ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ತೀವಿ ಬೈ ಕ್ಲಿನಿಕಲ್ ಎಕ್ಸಾಮಿನೇಷನ್. ಅದನ್ನು ಆದಮೇಲೆ ವಿ ಅಡ್ವೈಸ್ ಫಾರ್ ಅಲ್ಟ್ರಾಸೌಂಡ್. ನಿಮಗೆಲ್ಲ ಗೊತ್ತಿರುವಂಥದ್ದು ಅಲ್ಟ್ರಾಸೌಂಡ್ ಇಸ್ ಒನ್ ಆಫ್ ದ ಬೇಸಿಕ್ ಟೆಸ್ಟ್ ವಿ ಕ್ಯಾನ್ ಡೂ, ವಿಚ್ ಇಸ್ ಅಗೇನ್ ನಾನ್ ಇನ್ವೇಸಿವ್. ಅಲ್ಟ್ರಾಸೌಂಡಲ್ಲಿ ನಿಮಗೆ ಯಾವುದು ರೇಡಿಯೇಷನ್ ಇರಲ್ಲ, ಇಟ್ ಈಸ್ ವೆರಿ ಕಾಸ್ಟ್ ಎಫೆಕ್ಟಿವ್ ಆಲ್ಸೋ, ಆ್ಯಂಡ್ ಇಟ್ ವಿಲ್ ಕನ್ಫರ್ಮ್ ದಟ್ ವಾಟ್ ವಿ ಆರ್ ಸೀಯಿಂಗ್ ಕ್ಲಿನಿಕಲಿ. ನಾವು ಕ್ಲಿನಿಕಲಿ ನೋಡ್ತಾರೆ ಅಂತ ಕಂಡೀಷನ್ನು ನಾವು ಅದನ್ನು ಕನ್ಫರ್ಮ್ ಮಾಡ್ಬೋದು. ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದು ಯಾವ ಥರದ ಗಡ್ಡೆ ಇದೆ ಅಂತ ನೋಡೋಕ್ಕೆ ಒಂದು FNAC ಟೆಸ್ಟ್ ಅಂತ ಮಾಡ್ತೀವಿ. ಆ FNAC ಟೆಸ್ಟಲ್ಲಿ ಏನು ಮಾಡೋದು ಅಂದರೆ, ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ನೋಡಿ ಇಲ್ಲಿ ಕತ್ತಿಂದ ಒಂದು ಸ್ಮಾಲ್ ಸೂಜಿಯನ್ನು ಇನ್ಸರ್ಟ್ ಮಾಡಿ ಅದನ್ನು ಹಾಕಿ ಅಲ್ಲಿಂದ ಸ್ವಲ್ಪ ಒಂದು 1 ml ಅಷ್ಟು ಬ್ಲಡ್ ತಗೊಳ್ತೀವಿ. ಆ ಬ್ಲಡ್ಡನ್ನು ನಾವು ಟೆಸ್ಟಿಗೆ ಕಳಿಸಿ ಅದಕ್ಕೆ FNAC ಟೆಸ್ಟ್ ಅಂತ ಹೇಳ್ತೀವಿ. ಅವರು ನಮಗೆ ಪೆಥಾಲಜಿಸ್ಟ್ ಅದನ್ನು ನೋಡಿ ಹೇಳ್ತಾರೆ ಇದು ಯಾವ ಥರ ಗಡ್ಡೆ ಅಂತಿಲ್ಲ, ಇದರ್ ಇಟ್ ಈಸ್ ಅ ಕ್ಯಾನ್ಸರಸ್ ನಾಡ್ಯೂಲ್ ಆರ್ ನಾನ್ ಕ್ಯಾನ್ಸರಸ್ ನಾಡ್ಯೂಲ್. ಸೊ ಅದನ್ನು ನೋಡಿದ ಮೇಲೆ ಇಫ್ ಎಟ್ ಆಲ್ ಇಟ್ ಈಸ್ ನಾನ್ ಕ್ಯಾನ್ಸರಸ್ ಆ್ಯಂಡ್ ಪೇಷಂಟ್ ಈಸ್ ನಾಟ್ ವಿಲ್ಲಿಂಗ್ ಫಾರ್ ಅ ಸರ್ಜರಿ, ಮೇಜರ್ ಸರ್ಜರಿ ಮಾಡಿಸ್ಕೊಳ್ಳೋದು, ಅಥವಾ ತುಂಬ ಪೇಷಂಟ್ಸು ಥೈರಾಯ್ಡನ್ನು ಡಾಕ್ಟ್ರಿಗೆ ಏನಕ್ಕೆ ಬರಲ್ಲ ಅಂದರೆ ಅವ್ರಿಗೆ ಭಯ, ಸರ್ಜರಿ ಅಂದ್ರೆ ಭಯ. ಸೊ ಅದನ್ನು ನಾವು ವಿದೌಟ್ ಸರ್ಜರಿ ಏನು ಮಾಡ್ತೀವಿ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ನೀವು, ಇದನ್ನೊಂದು ಸೂಜಿ ಥರ ಇದೆ, ಇದಕ್ಕೆ ಪ್ರೋಬ್ ಅಂತ ಹೇಳ್ತೀವಿ. ಸೊ ಈ ಪ್ರೋಬ್ನ ನಾವು ಅಲ್ಟ್ರಾಸೌಂಡ್ ಮೂಲಕ ಆ ಗಂಟು ಅಥವಾ ಗಡ್ಡೆಯಲ್ಲಿ ಇನ್ಸರ್ಟ್ ಮಾಡಿ ಇನ್ ಲೋಕಲ್ ಅನಸ್ತೇಷಿಯಾ, ಪೇಷಂಟ್ ಎಚ್ಚರ ಇರ್ತಾರೆ, ನಾವು ಅವ್ರ ಹತ್ರ ಮಾತಾಡ್ತಾ ಇರ್ತೀವಿ. ಸಿಮಿಲರ್ಲಿ ನಾವು ಈ ಪ್ರೋಬ್ನ ಆ ಗಂಟು ಒಳಗಡೆ ಇನ್ಸರ್ಟ್ ಮಾಡಿ ವಿ ಡೆಲಿವರ್ ಹೀಟ್ ಆರ್ ವಿ ಕ್ಯಾನ್ ಡೆಲಿವರ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಆಲ್ಸೋ. ನಮ್ದು ಐಡಿಯಾ ಏನು ಅಂತಂದರೆ, ಅದನ್ನು ಅಲ್ಲಿಗೆ ಸುಟ್ಟು ಹಾಕಿ ಅದನ್ನು ಕರಗಿಸ್ಬೇಕು ಮತ್ತು ಅಕ್ಕಪಕ್ಕ ಇರೋ ನಾರ್ಮಲ್ ಥೈರಾಯ್ಡ್ ಗ್ಲ್ಯಾಂಡನ್ನು ಡಿಸ್ಟರ್ಬ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ನೀವು ಸರ್ಜರಿನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಐದರ್ ದ ಪೇಷಂಟ್ ವಿಲ್ ಲೂಸ್ 1/2 ಆಫ್ ದ ಥೈರಾಯ್ಡ್ ಆರ್ ಎಂಟೈರ್ ಥೈರಾಯ್ಡ್. ಸೊ ಗಂಟು ಸಮೇತ ನಮಗೆ ನಾರ್ಮಲ್ ಥೈರಾಯ್ಡ್ನು ತೆಗಿಬೇಕಾಗುತ್ತೆ ಸರ್ಜರಿ ಮಾಡುವಾಗ. ಅದೇ ರೀತಿ ಈ ಅಡ್ವಾನ್ಸ್ ಟ್ರೀಟ್ಮೆಂಟಲ್ಲಿ ಮಾಡರ್ನ್ ಮೆಡಿಸಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ವಿತೌಟ್ ಡಿಸ್ಟರ್ಬಿಂಗ್ ದ ನಾರ್ಮಲ್ ಥೈರಾಯ್ಡ್, ಬರೀ ಆ ಅಬ್ನಾರ್ಮಲಿಟಿನ ಮಾತ್ರ, ಯಾವ ಕಡೆ ಗಂಟಿದೆ ಅದನ್ನು ಮಾತ್ರ ಸೂಜಿ ಮೂಲಕ ಟ್ರೀಟ್ಮೆಂಟ್ ಮಾಡ್ತಾ ಇರೋದು. ಇದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇದಕ್ಕೆ ನಾವು 2 ಅಥವಾ 3 ಥರದ ಟ್ರೀಟ್ಮೆಂಟ್ ಮಾಡ್ತೇವೆ. ನಾನು ಹೇಳಿದೆ ನಿಮಗೆ, ಏನಾದರೂ ಆ ಗಡ್ಡೆ ಒಳಗಡೆ ನೀರು ತುಂಬಿಕೊಂಡಿದ್ರೆ ನಮಗದು ಅಲ್ಟ್ರಾಸೌಂಡಲ್ಲಿ ಗೊತ್ತಾಗುತ್ತೆ. ಆ ಥರ ಇದ್ದಾಗ ಅದನ್ನು ನಾವು ಆಸ್ಪಿರೇಟ್ ಅಂದರೆ ಒಂದು ಸೂಜಿ ಹಾಕಿ ಒಳಗಡೆ ಇರೋ ನೀರನ್ನು ತೆಗೆದು ಅದಕ್ಕೆ ಅಬ್ಲೇಷನ್ ಅಂತ ಮಾಡ್ತೀವಿ. ಇನ್ನೊಂದು ಏನು ಅಂತಂದರೆ ಆಂಜಿಯೋಗ್ರಾಫಿಕ್ ಟ್ರೀಟ್ಮೆಂಟ್. ಸೊ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಹೇಗೆ ಆಂಜಿಯೋಗ್ರಾಮ್ ಮಾಡ್ತಾರಲ್ವ, ಅದೇ ರೀತಿ ನಾವು ತೊಡೆ ಸಂಧಿ ಹತ್ರ ಅಥವಾ ಕೈ ಹತ್ರ ಇರೋ ರಕ್ತನಾಳದಲ್ಲಿ ಆಂಜಿಯೋಗ್ರಾಫಿ ಮಾಡಿ ಎಕ್ಸ್ರೇ ಮೂಲಕ ನೋಡಿಕೊಂಡು ಆ ಟ್ಯೂಬ್ನ ಥೈರಾಯ್ಡ್ ತನಕ ತೊಗೊಂಡು ಹೋಗ್ತೀವಿ. ಸೊ ಇಲ್ಲಿಂದ ಒಂದು ಟ್ಯೂಬ್ ಹಾಕಿ ಲೋಕಲ್ ಅನಸ್ತೇಷಿಯಲ್ಲಿ, ಅಗೇನ್ ದಿಸ್ ಇಸ್ ನಾಟ್ ಜನರಲ್ ಅನಸ್ತೇಷಿಯಾ, ಪೇಷಂಟ್ ವಿಲ್ ಬಿ ಟಾಕಿಂಗ್ ಟು ಅಸ್ ಆ್ಯಂಡ್ ವಿಲ್ ಬಿ ಕಂಪ್ಲೀಟ್ಲಿ ಕಾನ್ಷಿಯಸ್. ಇಲ್ಲಿಂದ ಒಂದು ಟ್ಯೂಬ್ ಹಾಕಿ ಅಲ್ಲಿ ಎಂಟೈರ್ ಥೈರಾಯ್ಡ್ ತನಕ ತೊಗೊಂಡು ಬಂದು ಆ ರಕ್ತನಾಳನ ಬ್ಲಾಕ್ ಮಾಡ್ತೀವಿ. ಯಾವುದೇ ಒಂದು ರಕ್ತನಾಳನ ಬ್ಲಾಕ್ ಮಾಡೋ ಪ್ರೊಸೀಜರ್ಗೆ ನಾವು ಎಂಬೋಲೈಸೇಷನ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಇದಕ್ಕೆ ನಾವು ಥೈರಾಯ್ಡ್ ಆರ್ಟ್ರಿ ಎಂಬೋಲೈಸೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಒಂದು ಟ್ಯೂಬ್ ಬಂದು ಯಾವ ಕಡೆ ಥೈರಾಯ್ಡ್ ಸೈಜ್ ಜಾಸ್ತಿ ಆಗಿದೆ ಅಥವಾ ಯಾವ ಕಡೆಯಿಂದ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಸೀಕ್ರೆಟ್ ಆಗ್ತಾ ಇದೆ, ಅದರಿಂದ ಪೇಷಂಟ್ಸ್ಗೆ ಹಲವು ತೊಂದರೆ ಆಗುತ್ತೆ. ಫೀಮೇಲ್ಸಲ್ಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಆಗೋದು, ಒಬೆಸಿಟಿ ಜಾಸ್ತಿ ಆಗೋದು, ಸ್ಕಿನ್ ಚೇಂಜಸ್ ಬರೋದು, ಜಾಯಿಂಟ್ ಪೇನ್ಸ್ ಬರೋದು, ಹಾರ್ಟ್ ಪ್ರಾಬ್ಲಮ್ಸ್. ಥೈರಾಯ್ಡ್ ಕ್ಯಾನ್ ಕಾಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಾಟ್ ಯು ಕ್ಯಾನ್ ಥಿಂಕ್ ಆಫ್, ಎನಿ ಅಬ್ನಾರ್ಮಲಿಟಿ ಇನ್ ಥೈರಾಯ್ಡ್. ಸೊ ಇದನ್ನು ನಾವು ಥೈರಾಯ್ಡ್ ಆರ್ಟ್ರಿ ಎಂಬೋಲೈಸೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಏನು ಅಂತಂದರೆ ಅಬ್ಲೇಷನ್. ಸೊ ನಾವು ಈ ಪೇಷಂಟಲ್ಲಿ ಏನು ಮಾಡಿದ್ವಿ ಅಂತಂದರೆ ಈ ಎರಡನ್ನ ಕಂಬೈನ್ ಮಾಡಿದ್ವಿ. ಸೊ ಥೈರಾಯ್ಡ್ ಆರ್ಟ್ರಿ ಎಂಬೋಲೈಸೇಷನ್ ಮತ್ತು ಇದನ್ನು ಈ ಪ್ರೋಬ್ ಹಾಕಿಬಿಟ್ಟು ಸೂಜಿ ಹಾಕಿಬಿಟ್ಟು ನಾಡಿಲ್ನ ಟ್ರೀಟ್ ಮಾಡೋಕ್ಕೆ ಒಂದು ಅಡ್ವಾನ್ಸ್ಡ್ ಮಾಡಿಫಿಕೇಶನ್ ಮಾಡಿದ್ವಿ, ಅದನ್ನು ಹೇಳ್ತೀನಿ ನಾನು. ಸೊ ನಾವೇನು ಮಾಡಿದ್ವಿ ಅಂದರೆ ಈ ಕೇಸಲ್ಲಿ ದಿಸ್ ವಾಸ್ ದ ಓನ್ಲಿ ಕೇಸ್ ವಾಟ್ ವಿ ಹ್ಯಾವ್ ಸೀನ್, ಐ ಮೀನ್ ನಮ್ಮ ಸರ್ಚ್ ಪ್ರಕಾರ, ನಮ್ಮ ಡೇಟಾಬೇಸ್ ಪ್ರಕಾರ ದಿಸ್ ಇಸ್ ದ ಫಸ್ಟ್ ಕೇಸ್ ವಿಚ್ ವಿ ಹ್ಯಾವ್ ರಿಪೋರ್ಟೆಡ್ ಆ್ಯಂಡ್ ದಿಸ್ ಹ್ಯಾಸ್ ಬೀನ್ ಪಬ್ಲಿಷ್ಡ್ ಇನ್ ಒನ್ ಆಫ್ ದ ಟಾಪ್ ಜರ್ನಲ್ಸ್ ವಿಚ್ ಇಸ್ ಅಗೇನ್ ಅನ್ಪೇಡ್ ಜರ್ನಲ್. ಇದರಲ್ಲಿ ಏನು ಅಂದರೆ ನಾನು ನಿಮಗೆ ಹೇಳಿದೆ, ಇಲ್ಲಿಂದ ಕ್ಯಾಥೆಟರ್ ಹಾಕಿಬಿಟ್ಟು ಇಲ್ಲಿ ತನಕ ತೊಗೊಂಡು ಹೋಗಿ ಅದನ್ನು ಬ್ಲಾಕ್ ಮಾಡ್ಬೋದು ಅಂತ. ಬಟ್ ಇದರಲ್ಲಿ ನಾವು ಏನು ಮಾಡಿಫಿಕೇಶನ್ ಮಾಡಿದ್ವಿ ಅಂದರೆ
ಇಲ್ಲಿಂದ ಹೋಗೋ ಬದಲು ಇಲ್ಲಿಗೆ ಒಂದು ಸೂಜಿ ಹಾಕಿ ಆ ರಕ್ತನಾಳದಲ್ಲಿ ಡೈರೆಕ್ಟ್ ಆಗಿ ಒಂದು ಸೂಜಿ ಎಂಟರ್ ಮಾಡಿ ಅದನ್ನ ಬ್ಲಾಕ್ ಮಾಡಿದ್ವಿ ಫಸ್ಟ್. ಇದಾದ್ಮೇಲೆ ಸೇಮ್ ನಮಗೆ ಸೊ ಇಲ್ಲಿಂದ ಇದು ದಿಸ್ ವಾಸ್ ದ ಸ್ವೆಲ್ಲಿಂಗ್ ವಿಚ್ ದ ಪೇಷಂಟ್ ಹ್ಯಾಡ್. ಇಷ್ಟು ದಪ್ಪ ಅವ್ರಿಗೆ ಸ್ವೆಲ್ಲಿಂಗ್ ಇತ್ತು. ಅದಾದ್ಮೇಲೆ ಏನು ಅಂತಂದ್ರೆ ಈ ನೀಡಲ್ ಮೂಲಕ ಅದನ್ನ ನಾವು ಕರಗಿಸ್ಬಿಟ್ಟು ಸುಟ್ಟು ಹಾಕಿದ್ವಿ. ಇದರಿಂದ ನಾವು ಏನು ಡಿಫ್ರೆಂಟ್ ಮಾಡಿದ್ವಿ ಅಂತ ಹೇಳಬೇಕಾದ್ರೆ ನಮಗೆ ಎಂಬೋಲೈಸೇಷನ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ ದ ಪೇಷಂಟ್ ಟು ದ ಕ್ಯಾಥ್ ಲ್ಯಾಬ್. ಕ್ಯಾಥ್ ಲ್ಯಾಬ್ ಅಲ್ಲಿ ಎಕ್ಸ್ರೇ ಸೋರ್ಸ್ ಇರುತ್ತೆ. ಸೊ ಎಕ್ಸ್ರೇ ಸೋರ್ಸ್ ಅಂದ್ರೆ ಅದಕ್ಕೆ ರೇಡಿಯೇಷನ್ ಒಂದು ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು. ಸೊ ರೇಡಿಯೇಷನ್ ಇರುತ್ತೆ. ಆಮೇಲೆ ಕಾಸ್ಟ್ ಆಲ್ಸೋ ಇಸ್ ವೆರಿ ಎಫೆಕ್ಟಿವ್ ಇನ್ ದಿಸ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ಇದರಲ್ಲಿ ನಮಗೆ ಯಾವುದೇ ಅಡ್ವಾನ್ಸ್ಡ್ ಕ್ಯಾಥೆಟರ್ಸ್ ಬೇಕಾಗಿಲ್ಲ, ಟ್ಯೂಬ್ಸ್ಗಳು ಬೇಕಾಗಿಲ್ಲ. ಆಮೇಲೆ ಟೈಮ್ ಆಲ್ಸೋ ವಿ ಕ್ಯಾನ್ ಸೇವ್ ದ ರಿಸೋರ್ಸಸ್, ವಿ ಕ್ಯಾನ್ ಸೇವ್ ಆಲ್ಸೋ ದ ಟೈಮ್. This is again not for all the patients, but in selective patients who we can do them, this can do a great job. ಯಾಕೆಂದ್ರೆ ನಾವು ರಕ್ತನಾಳ ಬ್ಲಾಕು ಮಾಡ್ತಾ ಇದ್ದೀವಿ, ಜೊತೆಗೆ ಸೂಜಿ ಮೂಲಕ ಅದನ್ನ ಕಂಪ್ಲೀಟ್ ಆಗಿ ಹೀಟ್ ಮಾಡಿ ಕರಗಿಸ್ತಾನೆ ಇದ್ದೀವಿ. ಸೊ ಈ ಎರಡು ಪ್ರೊಸೀಜರ್ ಅನ್ನು ಸಿಂಗಲ್ ಸ್ಟೇಜ್ ಅಲ್ಲೇ ಮಾಡಿರುವಂಥದ್ದು. ಅಂಡ್ ಇದು ಅದು ಇಂಟ್ರಾ ಪ್ರೊಸೀಜರಲ್ ಒಂದು ಸ್ಮಾಲ್ ನೀಡ್ಲು. ಸೊ ಈ ನೀಡಲ್ಲು ಆ ರಕ್ತನಾಳದಲ್ಲಿದೆ, ಥೈರಾಯ್ಡ್ಗೆ ಹೋಗೋ ರಕ್ತನಾಳದಲ್ಲಿ ಈ ನೀಡಲನ್ನ ಹಾಕಿ ಅದನ್ನ ಫಸ್ಟ್ ಬ್ಲಾಕ್ ಮಾಡಿದ್ವಿ. ಸೊ ಬ್ಲಾಕ್ ಮಾಡಿದ್ಮೇಲೆ ಏನಾಗುತ್ತೆ, ನಮ್ಗೆ ಗೊತ್ತು ಯಾವುದೇ ಒಂದು ಗಡ್ಡೆನೋ ಕ್ಯಾನ್ಸರ್ ಬೆಳಿಬೇಕು ಅಂದ್ರೆ ಅದಕ್ಕೆ ರಕ್ತನಾಳ ಬೇಕು ಅಂತೇಳಿ. ಬ್ಲಡ್ ಸಪ್ಲೈ ಇಲ್ಲ ಅಂದ್ರೆ ಯಾವುದು ಬೆಳೆಯೋಕ್ಕಾಗಲ್ಲ. ಸೊ ದಟ್ ಈಸ್ ದ ಇಂಟೆನ್ಷನ್. ಬ್ಲಾಕ್ ಮಾಡಿದ ಮೇಲೆ ಯಾವುದೇ ಒಂದು ಗಡ್ಡೆ ಕ್ಯಾನ್ಸರ್ ಯಾವುದೇ ನೀರ್ಗುಳ್ಳೆ ಆಗಲಿ, ನಾನ್ ಕ್ಯಾನ್ಸರ್ ಗಡ್ಡೆ ಆಗಲಿ, ಅದು ಮತ್ತೆ ಬೆಳೆಯೋದಿಲ್ಲ. ಅದೇ ಇದರಲ್ಲಿ ಮಾಡಿರೋದು. ಸೊ ದಿಸ್ ವಾಸ್ ಹೌ ದ ಪೇಷಂಟ್ ಇಸ್ ಪ್ರೆಸೆಂಟೆಡ್. ದಿಸ್ ವಾಸ್ ದ ಬಿಗ್ ನಾಡ್ಯೂಲ್. ಇಟ್ ವಾಸ್ ಅರೌಂಡ್ 20 cc ಅಂದ್ರೆ ಒಂದು 20 ml ಅಷ್ಟು ಸೈಜ್ ಇತ್ತು. ದಿಸ್ ವಾಸ್ ಜಸ್ಟ್ 2 months ಫಾಲೋ ಅಪ್. ಅಂಡ್ ಯು ಕ್ಯಾನ್ ಸಿ ಇಲ್ಲಿ ಯಾವುದೇ ಒಂದು ಕತ್ತಲ್ಲಿ ನಿಮಗೆ ಸರ್ಜಿಕಲ್ ಸ್ಕಾರ್ ಕಾಣೋದಿಲ್ಲ. ದ ಪೇಷಂಟ್ ವಾಸ್ ಅಗೇನ್ ನೋಡಿದ್ರಿ ನೀವು, ಶಿ ವಾಸ್ ಇನ್ ಲೋಕಲ್ ಅನಸ್ತೇಷಿಯಾ. ದೇರ್ ವಾಸ್ ನೋ ಡೌನ್ ಟೈಮ್. ಅಂದ್ರೆ ಬೇರೆ ಸರ್ಜರಿಗೆಲ್ಲ ಅಟ್ಲೀಸ್ಟ್ ನೀವು ಒಂದು 3-4 ದಿವಸ ತಗೊಂಡು ಬರಬೇಕು ಅಂತ ಹೇಳಿದ್ರು. ಶಿ ಕೇಮ್ ಆನ್ ಸ್ಯಾಟರ್ಡೇ, ಕೇಮ್ ಆನ್ ಡೇ ಕೇರ್. ಬೆಳಗ್ಗೆ ಬಂದು ಸಾಯಂಕಾಲ ಟ್ರೀಟ್ಮೆಂಟ್ ಮಾಡಿಕೊಂಡು ಸೋಮವಾರ ಶಿ ವಾಸ್ ಬ್ಯಾಕ್ ಟು ಅವರ್ ವರ್ಕ್. ದಿಸ್ ಇಸ್ ಸಚ್ ಅ ಕೈಂಡ್ ಆಫ್ ಟ್ರೀಟ್ಮೆಂಟ್ ವಿತ್ ಮಾಡರ್ನ್ ಮೆಡಿಸಿನ್. ಸೊ ಇದನ್ನು ನಾವು ಎರಡು ಪ್ರಕಾರದ ಒಂದು ಆಂಜಿಯೋಗ್ರಾಫಿಕ್ ಮಾಡೋ ಬದಲು ಇಲ್ಲಿಂದನೇ ಸೂಜಿ ಹಾಕಿ ಅದನ್ನ ಎರಡು ತರಹದ ಟ್ರೀಟ್ಮೆಂಟ್, ಮಾಡಿಫೈಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಒಂದು ರೇರ್ ಆಗಿರೋ ಕೇಸ್ ಅಥವಾ ರೇರ್ ಪ್ರೊಸೀಜರ್ನ ಹ್ಯಾಂಡಲ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಇದರಲ್ಲಿ ಏನು ಅಂದರೆ ಒಂದು 40-year-old ಫೀಮೇಲ್ಗೆ ಥೈರಾಯ್ಡ್ ತೊಂದರೆ ಇತ್ತು. ಸೊ ನಾವು ಥೈರಾಯ್ಡ್ ಗಂಟು ಅಥವಾ ಥೈರಾಯ್ಡ್ ಸಮಸ್ಯೆಯನ್ನು ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ಜಾಸ್ತಿಯಾಗಿ ನೋಡುವಂಥದ್ದು ಹೆಣ್ಮಕ್ಳಲ್ಲಿ. ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಕತ್ತಲ್ಲಿ ಇರೋ ಗಂಟನ್ನು ನಾವು ಹೇಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅಥವಾ ಆ ಟ್ರೀಟ್ಮೆಂಟ್ ಮಾಡಿಫಿಕೇಶನ್ ಹೇಗಾಗಿದೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇನಿಷಿಯಲಿ ಸರ್ಜರಿ ಮಾತ್ರ ಈ ಗಂಟುಗಳನ್ನು ನಾವು ಟ್ರೀಟ್ ಮಾಡೋಕ್ಕೆ ಸರ್ಜರಿ ವಾಸ್ ದ ಓನ್ಲಿ ಆಪ್ಷನ್. ಬಟ್ ನಾವು ಈ ಇಂಟರ್ವೆನ್ಷನ್ ರೇಡಿಯಾಲಜಿ ಅನ್ನೋ ಬ್ರಾಂಚ್ ವಿಚ್ ಈಸ್ ಸಬ್ ಸ್ಪೆಷಾಲಿಟಿ ಆರ್ ಸೂಪರ್ ಸ್ಪೆಷಾಲಿಟಿ ಆಫ್ ರೇಡಿಯಾಲಜಿ, ಇಲ್ಲಿ ಏನು ಮಾಡಿದ್ದೀವಿ ನಾವು ಈ ಕೇಸಲ್ಲಿ ಅಂದರೆ ಈ ಗಂಟನ್ನು ಯಾವುದೇ ಸರ್ಜರಿ ಇಲ್ಲದೆ, ಯಾವುದೇ ಜನರಲ್ ಅನಸ್ತೇಷಿಯಾ ಇಲ್ಲದೆ, ಯಾವುದೇ ಬ್ಲೀಡಿಂಗ್ ಅಥವಾ ಬ್ಲಡ್ ಲಾಸ್ ಇಲ್ಲದೆ ಇಲ್ಲಿ ನಮ್ಮ ಆಸ್ಪತ್ರೆ ಕ್ಲಿನಿಕಲ್ ಸ್ಪೀಚಸಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ ನಾವು ಒಂದು ಸ್ಮಾಲ್ ನೀಡಲ್ ಮೂಲಕ ಹೇಗೆ ನಾವು ಬ್ಲಡ್ ಸ್ಯಾಂಪಲ್ ತೊಗೊಳ್ತೀವಿ ಆ ಸೈಜ್ ಅಷ್ಟು ಇರೋ ನೀಡಲನ್ನು ಆ ಥೈರಾಯ್ಡ್ ಗಡ್ಡೆಯಲ್ಲಿ ಹಾಕಿ ಅಲ್ಟ್ರಾಸೌಂಡ್ ಮೂಲಕ ನೋಡಿಕೊಂಡು ಪ್ರಿಸೈಸ್ ಟಾರ್ಗೆಟ್ ಅಂತ ಹೇಳ್ತೀವಿ, ಪ್ರಿಸಿಷನ್ ಟಾರ್ಗೆಟ್ ಮಾಡಿಕೊಂಡು ಅದನ್ನು ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಥೈರಾಯ್ಡ್ ನಾಡ್ಯೂಲನ್ನು ನಾವು ಕರಗಿಸ್ಬೇಕಾದ್ರೆ ಈ ರಕ್ತನಾಳಗಳನ್ನು ಬ್ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಕ್ಯಾಥ್ ಲ್ಯಾಬಲ್ಲಿ ರೂಟೀನಾಗಿ ಮಾಡ್ತೀವಿ. ಕ್ಯಾಥ್ ಲ್ಯಾಬ್ ಅಂದರೆ ಸ್ವಲ್ಪ ಹೈ ಎಂಡ್ ಪ್ರೊಸೀಜರ್ ಅಂತ ಹೇಳ್ಬೋದು. ಅದರಲ್ಲಿ ಎಕ್ಸ್ಪೆನ್ಸಸ್ಸು, ಅದಾದಮೇಲೆ ಕಾಸ್ಟು ಅದೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ರೇಡಿಯೇಷನ್ ಎಕ್ಸ್ಪೋಜರ್ ಕೂಡ ಇರುತ್ತೆ. ಸೊ ಈ ಕೇಸಲ್ಲಿ ನಾವು ಏನು ಮಾಡಿಫಿಕೇಷನ್ ಮಾಡಿದ್ವಿ ಅಂದರೆ ಕ್ಯಾಥ್ ಲ್ಯಾಬ್ ಇಲ್ಲದೆ ಅಲ್ಟ್ರಾಸೌಂಡ್ ಗೈಡೆಡ್ ಆ ರಕ್ತನಾಳವನ್ನು ಒಂದು ಸ್ಮಾಲ್ ಕ್ಯಾನುಲಾ ಅಥವಾ ಸೂಜಿಯಿಂದ ಟಾರ್ಗೆಟ್ ಮಾಡಿ ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಈ ಥರ ರಕ್ತನಾಳ ಬ್ಲಾಕ್ ಮಾಡೋದ್ರಿಂದ ಏನಾಗುತ್ತೆ, ಆ ಗಂಟು ಕರ್ಗಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು RFA ನೀಡಲ್ ಅಂತ ಹೇಳ್ತೀವಿ, RFA ನೀಡಲ್ ಅಂತ ಹೇಳ್ಬೋದು ಅಥವಾ ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳ್ಬೋದು. ಅದರಿಂದ ಆ ನೀಡಲ್ ಮೂಲಕ ಅದನ್ನು ಹೀಟ್ ಡೆಲಿವರ್ ಮಾಡಿ ಆ ನಾಡ್ಯೂಲನ್ನ ಕರೆಸಿದ್ವಿ. ನಾರ್ಮಲ್ ಆಗಿ ಈ ಟ್ರೀಟ್ಮೆಂಟ್ ನಮ್ಗೆ ರೆಸ್ಪಾನ್ಸ್ ಬರೋಕ್ಕೆ 3 ರಿಂದ 4 ತಿಂಗಳಾಗುತ್ತೆ. ಬಟ್ ಈ ಮಾಡಿಫಿಕೇಷನ್ ಮಾಡಿರೋದ್ರಿಂದ ವಾಟ್ ವಿ ಕ್ಯಾನ್ ಸಿ ಈಸ್ ವಿದಿನ್ 2 months ವಿ ಕುಡ್ ಸಿ ಅ ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ ದ ಸೈಜ್ ವಿತೌಟ್ ಎನಿ ಸರ್ಜರಿ. ಫಾರ್ ಎಕ್ಸಾಂಪಲ್ ಸ್ಕಾರ್ ಮಾರ್ಕ್ ಏನು ಬೇಕಾಗೋದಿಲ್ಲ. ಪೇಷಂಟ್ ಹಾಸ್ಪಿಟಲೈಸೇಷನ್ ಇಸ್ ಆಲ್ಸೋ ನಾಟ್ ರಿಕ್ವೈರ್ಡ್. ದೇ ಕ್ಯಾನ್ ಕಮ್ ಇನ್ ದ ಮಾರ್ನಿಂಗ್. ಸೊ ಈ ಪೇಷಂಟ್ ಬೆಳಗ್ಗೆ ಬಂದು ಆ ಗಡ್ಡೆನ ನಾವು FNAC ಮುಂಚೆನೇ ಮಾಡಿ ಅದನ್ನು ನಾನ್ ಕ್ಯಾನ್ಸರ್ ಅಂತ ಲೇಬಲ್ ಮಾಡಿದ್ವಿ. ಅದಾದ ನಂತರ ನಾವು ಈ ಮಾಡಿಫಿಕೇಷನನ್ನು ಮಾಡಿ ಪೇಷಂಟ್ನ ಆ ಗಡ್ಡೆನ ಟ್ರೀಟ್ ಮಾಡಿದ್ವಿ.
So 2 months follow-up, the swelling is completely gone. The patient is without any medications. Swelling ಏನು ಇಲ್ಲ. She won't feel that choking effect in the throat. ಯಾವುದು ಕಂಪ್ರೆಷನ್ ಇಲ್ಲ, ಊಟ ಮಾಡೋಕ್ಕೆ ತೊಂದರೆ ಇಲ್ಲ, ನೀರು ಕುಡಿಯೋಕ್ಕೂ ತೊಂದರೆ ಇಲ್ಲ. So the message which I want to deliver is intervention radiology has a lot of things to do in the modern medicine. It is all evidence based. It is nothing magic as if everything is evidence based. It is data backed. And this kind of modification gives a lot of future scope of doing these non-surgical minimal invasive treatments in the thyroid nodule patients. Thank you.